ವಿಷಯ ಗೊತ್ತಾಗಿತ್ತು ಅಂತ ಚಿಕ್ಕಣ್ಣ ಕುರಿತಾಗಿ ಕೂಡ ಸಿ ವಿ ನಾಗೇಶ್ ಮಾತನಾಡ್ತಾ ಇದ್ದಾರೆ. 164 ಹೇಳಿಕೆ ಏನಿದೆಯಲ್ಲ ಅದನ್ನ ಓದ್ತಾ ಇದ್ದಾರೆ. ದರ್ಶನ್ ಮುಖಭಾವ ಬದಲಾದ ಬಗ್ಗೆ 164 ಅಲ್ಲಿ ಹೇಳಿಕೆ ಕೊಟ್ಟಿಲ್ಲ. 161 ಹೇಳಿಕೆ ಹಾಗೂ 164 ಹೇಳಿಕೆ ಬೇರೆ ಬೇರೆ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಹೇಳಿಕೆ 164 ಹೇಳಿಕೆ, ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, ತನಿಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಣ್ಣ ಹೇಳಿಕೆಯಲ್ಲಿ ಯಾರೋ ಬಂದರು ಏನೋ ಹೇಳಿದ್ರು, ತಕ್ಷಣ ಅಲ್ಲಿ ಕಿವಿನಲ್ಲಿ ಏನೋ ಹೇಳಿದ್ರು ದರ್ಶನ್ಗೆ. ಆಗ ಅಂದರೆ ಚಿಕ್ಕಣ್ಣ ದರ್ಶನ್ ಮಾತನಾಡ್ತಾ ಇದ್ದಾಗ ಯಾರೋ ಬಂದು ಏನೋ ಹೇಳಿದ್ರು, ಆಗ ದರ್ಶನ್ ಮುಖಭಾವ ಬದಲಾಯಿತು ಅಂತ ಒಂದು ಕಡೆ ಇದೆ. ಮತ್ತೊಂದು ಕಡೆ ದರ್ಶನ್ ಮುಖಭಾವ ಬದಲಾಯಿತು ಅಂತ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಲ್ಲ. ಸೊ ಇದನ್ನ ಪೊಲೀಸರು ಸೇರಿಸಿದಾರ ಹಾಗಾದ್ರೆ ಅನ್ನೋ ಅನುಮಾನ ಮೂಡುತ್ತೆ ಸಿ ವಿ ನಾಗೇಶ್ ಅವರ ವಾದ ಕೇಳ್ತಾ ಇದ್ರೆ. ಅದರ ಸತ್ಯ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಮುಂದೆ ನ್ಯಾಯಾಲಯ ಇದ್ರ ಬಗ್ಗೆ ತೀರ್ಪು ಕೊಡಬೇಕಷ್ಟೇ. ಒಟ್ಟಿನಲ್ಲಿ ಸಿ ವಿ ನಾಗೇಶ್ ಈ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎನಿವೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಚಿಕ್ಕಣ್ಣ ಅವರ ಹೇಳಿಕೆ ಮತ್ತು ಆ ಕುರಿತಾದ ಲೋಪದೋಷಗಳು ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಹಾಗೇನೆ ಪ್ರದೋಷ್ ಮತ್ತು ವಿನಯ್ ನಡುವಿನ ಸಂಭಾಷಣೆ, ವಿನಯ್ ಅನ್ನನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ತಡ ಮಾಡಿರ್ತಕ್ಕಂಥದ್ದು, ಅವರ ಫೋನ್ ಕಾಲ್ಗಳು, ಇದೆಲ್ಲದ್ರ ಬಗ್ಗೆ ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಅಂಶಗಳನ್ನ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಕೆಲ ಅಂಶಗಳು, ಅದರಲ್ಲಿ ದರ್ಶನ್ ಹೇಗೆ ಅದರಲ್ಲಿ ಪಾಲು ಅಂತ ಹೇಳಿ ಏನು ಮೆನ್ಷನ್ ಮಾಡಿದ್ದಾರೆ ಅಥವಾ ಎವಿಡೆನ್ಸ್ ಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ. ಆ ಎವಿಡೆನ್ಸ್ ಗಳಿಗೆ ಕೌಂಟರ್ ಕೊಡೋ ದೃಷ್ಟಿಯಲ್ಲಿ ಈಗ ಸಿ ವಿ ನಾಗೇಶ್ ಅವರ ವಾದ ಬಹಳ ಪ್ರಮುಖವಾಗಿದೆ. ನೋಡಿ, ಚಿಕ್ಕಣ್ಣ ಅವರ 164 ಹೇಳಿಕೆಯನ್ನ ಸಿ ವಿ ನಾಗೇಶ್ ಅವರು ಓದಿದ್ರು. ಚಿಕ್ಕಣ್ಣ 164 ಅಡಿ ನೀಡಿದ ಹೇಳಿಕೆ ಬೇರೆ ಇದೆ. ದರ್ಶನ್ ಮುಖಭಾವ ಬದಲಾವಣೆ ಬಗ್ಗೆ ಅವ್ರು ಹೇಳಿಲ್ಲ ಅನ್ನೋದನ್ನ ಹೇಳ್ತಾರೆ. ಚಿಕ್ಕಣ್ಣ 164 ಹೇಳಿಕೆಯಲ್ಲಿ ದರ್ಶನ್ ಮುಖಭಾವದ ಬಗ್ಗೆ ಅಂದ್ರೆ ಅವರು ಯಾರೋ ಬಂದು ಹೇಳಿದ ತಕ್ಷಣ ದರ್ಶನ್ಗೆ ಅವ್ರ ಮುಖಭಾವ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರಂಜಿತ್, 161 ಹೇಳಿಕೆಯಲ್ಲಿ ಪೊಲೀಸರು ಬೇಕಾದ ರೀತಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಆರೋಪ ಇದೆ. ಆಹಾರ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಹೀಗಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿಕೆ ಇದೆ. ಅವ್ರಿಗೆ ಬೇಕಾದಾಗ ಪೊಲೀಸರು ಬರ್ಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 161 ಹೇಳಿಕೆ ಮತ್ತು 164 ಹೇಳಿಕೆ ಅಂದ್ರೆ ನ್ಯಾಯಾಧೀಶರ ಎದುರು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಪೊಲೀಸರ ತನಿಖೆಯ ವೇಳೆಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ, ಎರಡರಲ್ಲೂ ಕೂಡ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಚಿಕ್ಕಣ್ಣ ಅವರ ಹೇಳಿಕೆಯನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ರು. ಅದರಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅಂದ್ರೆ ಪೊಲೀಸರು ಮೆನ್ಷನ್ ಮಾಡಿರೋದ್ರಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಅದೇ ರೀತಿ ದರ್ಶನ್ 164 ಹೇಳಿಕೆಯನ್ನು ಕೂಡ ಅನಲೈಸ್ ಮಾಡ್ತಾರಾ ನೋಡ್ಬೇಕಾಗಿದೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಪ್ಲೀಸ್ ಗೋ ಅಹೆಡ್ ರಂಜಿತ್, ಹೇಳಿ. ಶ್ರೀಲಕ್ಷ್ಮಿ, ನೋಡಿ, 164 ಅಡಿಯಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಇವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಂತ ಕೆಲ ಅಂಶಗಳು, ಅವರು ಕೊಟ್ಟಂತ ಹೇಳಿಕೆಗೆ ಮತ್ತೆ ಇವರು ಮೆನ್ಷನ್ ಮಾಡಿದಂತ ಅಂಶಗಳು ತದ್ವಿರುದ್ಧವಾಗಿದೆ ಅನ್ನೋದನ್ನ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳ್ತಾರೆ. ಇದರಲ್ಲೂ ಕೂಡ ಅನುಮಾನ ಬರುತ್ತೆ, ಇವರಿಗೆ ಬೇಕಾದ ಹಾಗೆ ಇವರು ಚಾರ್ಜ್ ಶೀಟ್ ನಲ್ಲಿ ಕೆಲವು ಎವಿಡೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು. ಚಿಕ್ಕಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ದರ್ಶನ್ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾಗ ಇಂಥ ವಿಚಾರ ದರ್ಶನ್ಗೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ಅವರ ಮುಖಭಾವದಲ್ಲಿ ಬದಲಾವಣೆ ಆಯ್ತು. ಆನಂತರ ದರ್ಶನ್ ಅಲ್ಲಿಂದ ಹೊರಟು ಬಂದ್ರು. ದರ್ಶನ್ ಅಲ್ಲಿ ಬಂದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದೆಲ್ಲ ಏನು ಉಲ್ಲೇಖ ಇದೆ. ಅಲ್ಲಿ ಚಿಕ್ಕಣ್ಣ ಹೇಳಿಕೆ ಅವರ 164 ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಅದ್ಯಾವುದು ಕೂಡ ಅವರು ಉಲ್ಲೇಖ ಮಾಡಿರ್ಲಿಲ್ಲ. ದರ್ಶನ್ ಮುಖಭಾವದಲ್ಲಿ ಬದಲಾವಣೆ ಆಯ್ತು, ಮತ್ತೊಂದು ಯಾವುದು ಕೂಡ ಉಲ್ಲೇಖ ಮಾಡಿರ್ಲಿಲ್ಲ. ಪೊಲೀಸರು ಯಾಕೆ ಈ ರೀತಿಯಾಗಿ ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಸಿ ವಿ ನಾಗೇಶ್ ಅವರ ವಾದ ಆಗಿತ್ತು. ಏನು ಚಿಕ್ಕಣ್ಣ 164 ಹೇಳಿಕೆ ಹಾಗೂ 161 ಹೇಳಿಕೆ ಇವೆರಡೂ ಕೂಡ ಬೇರೆ ಬೇರೆ ಇದೆ. ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ಮತ್ತೆ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆ ಇವೆಲ್ಲವೂ ಕೂಡ ಬೇರೆ ಬೇರೆ ಇರೋದು. ಈಗ ಇವರು ತನಿಖೆಯಲ್ಲಿ ಕಲೆ ಹಾಕಿರುವಂತಹ ಸಾಕ್ಷಿಗಳ ಮೇಲೆ ಅನುಮಾನ ಬರುವ ರೀತಿಯಲ್ಲಿದೆ ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇನ್ನು ಸ್ಟೋನಿ ಬ್ರೂಕ್ ನಲ್ಲಿ ಷಡ್ಯಂತ್ರ ಅಂತ ಹೇಳಿ ಆರೋಪ ಇದೆ. ಆದ್ರೆ ಆ ರೀತಿಯ ಯಾವುದೇ ಒಂದು ಎವಿಡೆನ್ಸ್ ಗಳು ಸಿಕ್ಕಿಲ್ಲ. ಪೊಲೀಸರು ಹಾಗಾದ್ರೆ ಯಾವ ಆಧಾರದ ಮೇಲೆ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ, ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರ ವಾದ ಬಹಳ ಕ್ಲಿಯರ್ ಆಗಿದೆ. ಅವರು ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದಾವೆ ಆ ಸಾಕ್ಷಿಗಳಲ್ಲೇ ಒಂದ್ ರೀತಿಯಲ್ಲಿ ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ನ್ಯಾಯಾಧೀಶರಿಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದು ಆ ಸಾಕ್ಷಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಅವರು ವಾದವನ್ನ
ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನ್ಯಾಯಾಧೀಶರ ವಿವೇಚನೆಯಂತೆ ಇವತ್ತು ದರ್ಶನ್ಗೆ ಬೇಲ್ ಕೊಡುವಂತ ತೀರ್ಮಾನಕ್ಕೆ ಬರ್ತಾರಾ, ಅಥವಾ ಇದು ಕೆಲವು ದಿನಗಳ ಕಾಲ ಮುಂದುವರಿಲಿ, ಅಥವಾ ಪ್ರೊಸೀಡಿಂಗ್ಸ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ಲಿ, ಮತ್ತೆ ವಿರೋಧದ ಒಂದು ಪರ ವಿರೋಧದ ವಾದ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ನ್ಯಾಯಾಧೀಶರು ಅದನ್ನ ಪರಿಗಣಿಸಿ ನಂತರದ ಹಂತದಲ್ಲಿ ಬೇಲ್ ವಿಚಾರವಾಗಿ ಚಿಂತನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈಗ ಸಿ ವಿ ನಾಗೇಶ್ ಅವರ ವಾದ ಸಾಗ್ತಾ ಇದೆ. ಅದರಲ್ಲಿ ಒಂದೊಂದು ವಿಚಾರ, ಅದರಲ್ಲೂ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತ ಎವಿಡೆನ್ಸ್ ಗಳಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಈಗ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಯಾವ ಚಾರ್ಜ್ ಶೀಟ್ ದರ್ಶನ್ಗೆ ಮುಳುವಾಗತ್ತೆ, ದರ್ಶನ್ಗೆ ಶಿಕ್ಷೆಗೆ ದಾರಿಯಾಗತ್ತೆ ಅಂತ ಹೇಳಲಾಗ್ತಿತ್ತು, ಅದೇ ಚಾರ್ಜ್ ಶೀಟ್ನ ಲೋಪದೋಷಗಳೇನೆ ಈಗ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ವರವಾಗತ್ತಾ ಅನ್ನೋವಂಥದ್ದು ಅನ್ಸುತ್ತೆ ಸಿ ವಿ ನಾಗೇಶ್ ಅವರ ವಾದನ ನೋಡಿದ್ರೆ. ಸಿ ವಿ ನಾಗೇಶ್ ಪಾಯಿಂಟ್ ಬೈ ಪಾಯಿಂಟ್ ಇಡೀ ಚಾರ್ಜ್ ಶೀಟ್ನ ಹತ್ತತ್ರ 3000 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಆ ಇಡೀ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳನ್ನು ಹೇಗೆ ಅವರು ಅದು ತಪ್ಪು ಅಂತ ಅಥವಾ ಅದನ್ನ ದರ್ಶನ್ ವಿರುದ್ಧವಾಗಿ ಬೇಕಂತಲೇ ತಯಾರು ಮಾಡಲಾಗಿದೆ ಅನ್ನೋ ಅರ್ಥದಲ್ಲಿ ಅದು ಹೇಗೆ ಅಂತ ಕೋರ್ಟ್ಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೇಗೆ ಸಾಕ್ಷ್ಯಗಳನ್ನು ತಯಾರು ಮಾಡಿಕೊಂಡು ಆಮೇಲೆ ತನಿಖೆಯನ್ನ ಮಾಡಲಾಯಿತು ಅನ್ನೋಂಥದ್ದನ್ನು ಕೂಡ ಆರೋಪನ ಮಾಡ್ತಾ ಇದ್ದಾರೆ. ಹೇಳಿಕೆಗಳಲ್ಲಿನ ವ್ಯತ್ಯಾಸ, 164 ಸ್ಟೇಟ್ಮೆಂಟ್, 161 ಸ್ಟೇಟ್ಮೆಂಟ್, ಊಟಕ್ಕೆ ಸೇರಲು ಒಂದೆಡೆ ಬರೋದು ಸಂಚಾಗತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ನವೀನ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಕೊಲೆ ಸಂಚು ಅಂತ, ಕಾನ್ಸ್ಪಿರಸಿ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಊಟಕ್ಕೆ ಎಲ್ಲರೂ ಒಂದು ಕಡೆ ಸೇರೋದು ಅದು ಹೆಂಗೆ ಸಂಚಾಗತ್ತೆ ಅಂತ ಸಿ ವಿ ನಾಗೇಶ್ ಕೇಳ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಊಟಕ್ಕೆ ಅಂತ ಸೇರಿದ್ರು, ಊಟಕ್ಕೆ ಒಂದು ಕಡೆ ಸೇರೋದು ಸಂಚಾಗತ್ತಾ ಅಂತ ಸಿ ವಿ ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಹೇಳಿಕೆ ಇರ್ಬೋದು, ನವೀನ್ ಹೇಳಿಕೆ ಇರ್ಬೋದು, ಅದನ್ನ ಮತ್ತೊಂದು ಸಾರಿ ಮೆನ್ಷನ್ ಮಾಡಿ ಸಿ ವಿ ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರ ಹೇಳಿಕೆಗಳನ್ನು ದಾಖಲಿಸ್ಕೊಂಡು ಊಟಕ್ಕೆ ಬಂದಿದ್ದೆ ಅಂತ ಚಿಕ್ಕಣ್ಣ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ಸಂಚು ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರಾ? ಅದು ಹೆಂಗೆ ಊಟಕ್ಕೆ ಬರೋದು ಸಂಚಾಗತ್ತೆ? ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಪ್ಪ ಅನ್ನೋದು ಕೊಲೆಗೆ ಸಂಚು ಅಂತ ಯಾವ ಆಧಾರದ ಮೇಲೆ ಪ್ರೂವ್ ಮಾಡ್ತಾರೆ? ಮುಖಭಾವದಲ್ಲಿ ಬದಲಾವಣೆ ಅಂತ ಒಂದು ಸ್ಟೇಟ್ಮೆಂಟಲ್ಲಿದೆ, ಒಂದು ಸ್ಟೇಟ್ಮೆಂಟಲ್ಲಿ ಇಲ್ಲ. ಒಂದೇ ಆರೋಪಿಯ 2 ಹೇಳಿಕೆಗಳಲ್ಲಿ ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ ಅಂತಂದ ಮೇಲೆ ಹಾಗಾದರೆ ಮುಖಭಾವದಲ್ಲಿನ ಬದಲಾವಣೆ ಅಂತ ಆದ ತಕ್ಷಣ ಅದು ಸಂಚಾಗ್ಬಿಡತ್ತಾ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಸಿ ವಿ ನಾಗೇಶ್. ಸಾಕ್ಷಿಗಳ ಹೇಳಿಕೆಯಲ್ಲಿ ಕೊಲೆ ಷಡ್ಯಂತ್ರದ ಉಲ್ಲೇಖ ಇಲ್ಲ. ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಇತ್ತು, ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಜನರಲ್ ಆಗಿ ಹೇಳ್ತಾರೆ. ಆದರೆ ಸಾಕ್ಷ್ಯಗಳು ನೋಡಿದ್ರೆ ಸಾಕ್ಷಿಗಳು ಎಲ್ಲೂ ಕೂಡ ನಾವು ಸಂಚಲ್ಲಿ ಭಾಗವಹಿಸಿದ್ವಿ ಅಥವಾ ದರ್ಶನ್ ಸಂಚಲ್ಲಿ ಭಾಗವಹಿಸಿದ್ರು ಅಂತ ಎಲ್ಲೂ ಹೇಳಿಲ್ಲ ಅಂತ ಸಿ ವಿ ನಾಗೇಶ್ ಮೆನ್ಷನ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಬೇಲ್ ಸಿಗೋದು ಸಿಗದೇ ಇರೋದು ಅಥವಾ ನ್ಯಾಯ ತೀರ್ಮಾನ ಆಗುವಂಥದ್ದು ಕಾನೂನಿನ ಆಧಾರದ ಮೇಲೆ, ಕಾನೂನು ಏನು ಹೇಳುತ್ತೆ ಮತ್ತು ಯಾವೆಲ್ಲ ಸಾಕ್ಷ್ಯಗಳು ಇದ್ದಾವೆ ಅನ್ನೋದರ ಆಧಾರದ ಮೇಲೆ. ಸಾಕ್ಷ್ಯಗಳು ಇಲ್ಲದೇನೆ ಸುಮ್ಮನೆ ತೀರ್ಪನ್ನು ಯಾರೂ ಕೊಡೋದಿಲ್ಲ. ಸಾಕ್ಷ್ಯಗಳ ಆಧಾರದ ಮೇಲೆನೇ ಯಾವುದೇ